ಹಸು ಅಂದಾಗ ಸಾಕೋದು ಒಂದು ಟಾಸ್ಕ್ ಆದ್ರೆ ಅದರಿಂದ ಆದಾಯ ಪಡ್ಕೊಳ್ಳೋದು ಇನ್ನೊಂದು ಆಯಾಮ. ಆದಾಯಕ್ಕೆ ಅಂತ ನಾವೇನ್ ಮಾಡ್ಲಿಲ್ಲ ಮೇಡಮ್. ಖರ್ಚು ತಿಂಗಳಿಗೆ ನನ್ಗೆ 15 ಲಕ್ಷ ಬರ್ತಾ ಇದೆ ಮೇಡಮ್. ಮುಂದಿನ ಗುರಿ ಅಂತ ಏನಾದ್ರು ಇಟ್ಕೊಂಡಿದ್ದು? ನಮ್ಮ ಲೋಕಲ್ ಅಲ್ಲಿ ಯಾವುದೇ ಹಸುಗಳಿಗಿದಾದ್ರೂ ಅದಕ್ಕೊಂದು ಸಪರೇಟ್ ಆಗಿ ಒಂದು ಕೇರ್ ಮಾಡ್ಲಿಕ್ಕೆ ಒಂದು ಹಾಸ್ಪಿಟಲ್ ತೆಗಿಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಇವತ್ತು ಎಣ್ಣೆ ಬಂದು ಲೀಟರ್ ನಿಮ್ಗೆ ಅಂಗಡಿನಲ್ಲಿ 140 ರೂಪಾಯಿ ಸಿಗ್ತಾ ಇದೆ. ಕಡಲೆಕಾಯಿ ಬೀಜ ಇವತ್ತು ಫಸ್ಟ್ ಕ್ವಾಲಿಟಿ 150 ರೂಪಾಯಿ ಇದೆ. 140 ರೂಪಾಯಿ ಎಣ್ಣೆ ಬರ್ಲಿಕ್ಕೆ ಸಾಧ್ಯನಾ? ಹೆಚ್ಚಿನ ಭಾರ ನೀವು ಹಾಕಿದ್ದೀರಾ ಈಗ ನಮ್ಮ ಮೇಲೆ ಗುರ್ಸಿರೋದ್ರಿಂದ ಅದನ್ನ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಕೃಷ್ಣಮೂರ್ತಿ ಕೃಷ್ಣ ಗೌಶಾಲೆಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಕಸಾಯಿ ಖಾನೆಗಳಿಗೆ ಹೋಗಬೇಕಿದ್ದ ಸುಮಾರು 200 ಹಸುಗಳನ್ನ ರಕ್ಷಣೆ ಮಾಡಿದ್ದಾರೆ. ಇವರ ಬಳಿ ಸುಮಾರು 400 ಹಸುಗಳಿದ್ದು ದೇಸಿಯ 30 ತಳಿ ಹಸುಗಳನ್ನ ಸಾಕ್ತಿದ್ದಾರೆ. 15 ಲಕ್ಷ ರೂಪಾಯಿ ಹಣವನ್ನ ಗೋಪಾಲನೆಗೆ ಮೀಸಲಿಟ್ಟಿದ್ದಾರೆ. ರಾಜಕೀಯದಲ್ಲೂ ಸಕ್ರಿಯ, ಕಷ್ಟ ಎಂದವರಿಗೆ ಸ್ಪಂದಿಸುವ ಮಹಾನುಭಾವ. ಹಾಗಾಗಿ ಕೃಷ್ಣಮೂರ್ತಿ ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನಮಸ್ಕಾರ, ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಜಿ ಅಚೀವರ್ಸ್ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪರಿಚಯ ಮಾಡಿ ಕೊಡ್ತಿರುವಂತಹ ಈ ವ್ಯಕ್ತಿ ಅಪೂರ್ವ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಗೋವುಗಳ ರಕ್ಷಣೆಯನ್ನ ಮಾಡ್ತಾರೆ. ಶ್ರೀಕೃಷ್ಣ ಗೋಶಾಲೆ, ಈ ಗೋಶಾಲೆಯಲ್ಲಿ 400ಕ್ಕೂ ಹೆಚ್ಚು ಹಸುಗಳನ್ನ ರಕ್ಷಣೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ 200 ಹಸುಗಳು ಕಸಾಯಿ ಖಾನೆಯನ್ನ ತಲುಪಬೇಕಾಗಿತ್ತು. ಅವುಗಳ ರಕ್ಷಣೆಯನ್ನ ಮಾಡಿ ತಾವು ಆ ಗೋವುಗಳನ್ನ ಸಾಕ್ತಾ ಇದ್ದಾರೆ. ಜೊತೆಗೆ ಎತ್ತಿನ ಗಾಣದ ನಿರ್ಮಾಣ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಈ ಅತಿಥಿ ಯಾರು, ಇವರ ಪರಿಚಯ ಏನು, ಗೋವುಗಳ ರಕ್ಷಣೆಯನ್ನ ಯಾಕೆ ಮಾಡಬೇಕು ಅಂತ ಇವರ ಮನಸ್ಸಿಗೆ ಬಂತು, ಅವರ ಮಾತಲ್ಲೇ ಕೇಳೋಣ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಕೃಷ್ಣಮೂರ್ತಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಗೋವುಗಳ ರಕ್ಷಣೆಯನ್ನ ಮಾಡ್ತಾ ಇದ್ದೀರಿ, 400 ಹಸುಗಳಿದ್ದಾವೆ ನಿಮ್ಮ ಜೊತೆ. ಯಾಕೆ ಗೋವುಗಳ ರಕ್ಷಣೆಯನ್ನ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತು? ಮುಂದಿನ ಪೀಳಿಗೆಗೆ ಈಗ ನಮ್ಮ ಗೋಸಂತತಿನ ತಗೊಂಡೋಗ್ಬೇಕು. ಈಗಿರೋ ಬರೀ ಕೃಷಿ ಬರೀ ರಾಸಾಯನಿಕ ಯುಕ್ತಾನೇ ಆಗೋಗಿದೆ. ಗೋವಿದ್ರೆ ನೀವು ಅದ್ರಲ್ಲಿ ಸಗಣಿ ಮತ್ತೆ ಗಂಜಲದಿಂದ ವ್ಯವಸಾಯ ಮಾಡ್ಬೋದು. ಪ್ರತಿಯೊಬ್ರು ಈಗೆಲ್ಲ ಟ್ರ್ಯಾಕ್ಟರ್ ಬಂದ್ಬಿಟ್ಟಿದೆ ಉಳ್ಮೆಗೆ. ಮುಂಚೆ ಒಂದ್ ಎತ್ತದ ಇಟ್ಕೊಂಡ್ರೆ ಒಂದು ಜೊತೆ ಎತ್ತಿದ್ದಿದ್ರೆ ಸುಮಾರು ಒಂದು 5-6 ಎಕರೆ ವ್ಯವಸಾಯ ಮಾಡೋರು. ಈಗಲೂ ದೇಸಿ ಪದ್ಧತಿನಲ್ಲಿ ಒಂದಸು ಇದ್ರೆ 30 ಎಕರೆ ತನಕ ವ್ಯವಸಾಯ ಮಾಡ್ಬೋದು. ಏನು ನಾವು ಯೂರಿಯಾ DAP ಏನು ಬಳಕೆ ಮಾಡಿದಿರಾನೆ, ಜೀವಾಮೃತ ಎಲ್ಲ ಬಳಕೆ ಮಾಡಿ. ಅದೇ ರೀತಿ ನಮ್ಮಲ್ಲಿ ದೇಸಿ ತಳಿಗಳು ಒಂದು 30 ತಳಿ ಇದೆ. ಈಗ ನಮ್ಮ ಭಾರತೀಯ ದೇಸಿ ತಳಿಗಳು 30 ತಳಿ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಮುಂದಿನ ಪೀಳಿಗೆಗೆ ಆಗ್ಬೋದು ಯಾವ ತಳಿ ಯಾವ ರೀತಿ ಇರುತ್ತೆ ಅಂದ್ರೆ ಬಂದ್ರೆ ನೇರವಾಗಿ ನೋಡ್ಬೋದು. ಲಾಸ್ಟ್ GKVK ನಲ್ಲೆಲ್ಲ ಎಕ್ಸಿಬಿಷನ್ ಅಲ್ಲೆಲ್ಲ ಮಾಡಿದ್ವಿ ಪ್ರದರ್ಶನ. ಮತ್ತೆ ಬೆಂಗಳೂರಲ್ಲಿ ಸಹ ಮೊನ್ನೆ ಪಶು ವಿದ್ಯಾಲಯದಲ್ಲಿ ಮೊನ್ನೆ ಹೆಬ್ಬಾಳದಲ್ಲಿ ರೀಸೆಂಟ್ ಆಗಿ ಮಾಡಿದ್ವಿ. ಅದೇ ರೀತಿ ನಾವು ಅದನ್ನ ಉಳಿಸ್ಕೊಂಡು ಹೋದ್ರೆ ನೆಕ್ಸ್ಟ್ ಪೀಳಿಗೆಗೆ ಆಗತ್ತೆ ಅಂತ ಅದೊಂದು ಉದ್ದೇಶದಿಂದ ಮಾಡ್ತಾ ಇದೀವಿ. ಖಂಡಿತ. ಈ ಆಸಕ್ತಿ ಬರ್ಬೇಕು ಅಂದ್ರೆ ಬಾಲ್ಯ ಹೆಂಗಿತ್ತು ಅನ್ನೋ ಕುತೂಹಲ ನನ್ಗೆ. ಅಂದ್ರೆ ಬಾಲ್ಯದಿಂದಲೂ ಈ ಹಸುಗಳ ಜೊತೆ ನಂಟು ಅನ್ನೋದಿತ್ತ? ನಿಮ್ದು ಕೃಷಿಕ ಕುಟುಂಬನ ಹೇಗೆ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದು? ಇಲ್ಲ, ನಮ್ದು ಮೂಲತಃ ವ್ಯವಸಾಯ ಕುಟುಂಬಸ್ಥರೇ. ನಮ್ಮ ತಾತನ ಕಾಲದಿಂದನೂ ವ್ಯವಸಾಯ ಮಾಡ್ತಾ ಇದ್ದವ್ರ. ನಮ್ಮ ತಾತ ಒಳ್ಳೆ ಎತ್ತುಗಳು, ಮೇಕೆ, ಎಮ್ಮೆ, ಹಸುಗಳೆಲ್ಲ ಸಾಕೋರು. ಈಗ ಬರ್ತಾ ಬರ್ತಾ ನಮ್ಮ ತಂದೆಯವರು ಸ್ವಲ್ಪ 1-2 ನಾಟಿ ಹಸು ಇಟ್ಕೊಂಡು HF ಜರ್ಸಿ ಎಲ್ಲ ಇಟ್ಟಿದ್ರು. ನಾನು ಅದನ್ನ ನೋಡಿ ಈಗ ನಾವು ನಾಟಿ ಹಸುಗಳೇ ಸಾಕೋಣ. ನಾಟಿ ಹಸುನಲ್ಲೇ ನಿಮ್ಗೆ ದಿನಕ್ಕೆ 15 ಲೀಟರ್ ಕೊಡುವಂತ ತಳಿ ಹಸುಗಳಿದಾವೆ, ದೇಸಿ ತಳಿಗಳು ಇದಾವೆ. ಆದ್ರಿಂದ ನಾನು ಅದನ್ನ ರೆಡಿ ಮಾಡಿ ನಮ್ಮ ತಂದೆ ಇಟ್ಟಿದ್ದನ್ನ HF ಎಲ್ಲ ತೆಗೆದು ಈಗ ಕಂಪ್ಲೀಟ್ ದೇಸಿ ತಳಿಗೆ ಬಂದಿದೆ. ಈಗ ನಾಟಿ ಅಂದ್ರೆ ಹಬ್ಬ ಅಂದ್ರೆ 1-1.5 ಲೀಟರ್ 2 ಲೀಟರ್ ಅಂತಾರೆ. ನೀವು 15 ಲೀಟರ್ ಅಂತಿದ್ರಲ್ಲ? ನಮ್ಮ ಹಳ್ಳಿ ಕಾರ್ ಬರೀ ನೀವು 1.5 ಲೀಟರ್ ಅನ್ಕೊಂಡಿರ್ತೀರ. ಹಳ್ಳಿ ಕಾರಲ್ಲೂ ನಮ್ಮಲ್ಲಿ 4 ಲೀಟರ್ ಕೊಡುವಂತ ಹಸು ಇದೆ. ದೇಸಿ ತಳಿನಲ್ಲಿ ಒಂದು 5-6 ತಳಿಗಳಿದೆ. ಗಿರ್ರು, ಸಾಯಿವಾಲು, ರಾಟಿ, ಕಾಂಕ್ರೇಜು, ತಾರ್ಪಾರ್ಕರು, ರೆಡ್ ಸಿಂಧಿ, ಇವೆಲ್ಲ ಕನಿಷ್ಠ ಒಂದು 10ರಿಂದ 15 ಲೀಟರ್ ಕೊಡುತ್ತೆ. ನಾವ್ ಅದನ್ನ ತಗೊಂಡ್ಬಂದು ನಮ್ಮ ವಾತಾವರಣಕ್ಕೆ ದೇಸಿ ತಳಿ ಎಲ್ಲಿ ಬೇಕಾದ್ರೂ ಸಾಕ್ಬೋದು. ಸಾಕಿ ಹೊಂದ್ಕೊಂಡಿದಾವೆ. ಖಂಡಿತ 10 ಲೀಟರ್ ಮೇಲೆನೆ ಕರಿಯತ್ತೆ ಹೊರತು ಅದು ಕಡಿಮೆ ಕರಿಯಲ್ಲ. ಕಸಾಯಿ ಖಾನೆಗೆ ಹೋಗ್ಬೇಕಾಗಿತ್ತು ಹಲವಾರು ಹಸುಗಳು. ಈಗ ಅವುಗಳ ರಕ್ಷಣೆ ಮಾಡ್ತೀರಿ, ಹೇಗೆ ಮಾಡಿದ್ರಿ ಆ ರಕ್ಷಣೆನ? ಅದೊಂದು ಸವಾಲಿನ ಕೆಲಸ ಅಲ್ವಾ ಅಂತ? ಖಂಡಿತ. ಅದು ಯಾಕೆ ನಾವು ಸಾಕಿದ್ವಿ ಅಂದ್ರೆ ಈಗ ಏನಾಗಿದೆ, ನಮ್ಮ ನಿಯರೆಸ್ಟ್ ಹೆಬ್ಬಗೋಡಿ ಮತ್ತೆ ಎಲೆಕ್ಟ್ರಾನಿಸಿಟಿ ಸ್ಟೇಷನ್ ಇದೆ. ಹೊಸೂರು ರಸ್ತೆ ಮಾರ್ಗ ಮಧ್ಯವಾಗಿ ಕೇರಳಗೆ ಹೋಗ್ತಾ ಇರ್ತವೆ. ಈ ಶನಿವಾರ ಶುಕ್ರವಾರ ನೈಟ್ ಆದ್ರೆ ಸುಮಾರು ಲೋಡುಗಳೇ ಪಾರ್ಸಲ್ ಹೋಗ್ತಾರೆ. ಆ ರೀತಿ ಅದರಲ್ಲಿ ಪುನೀತ್ ಕೆರೆಯಲ್ಲಿ ತಡೆದಿದ್ರು ಕೆಲವರು, ಇನ್ ಕೆಲವು ಸ್ಟೇಷನ್ ಅವರೇ ತಡೆದಿದ್ರು, ಇನ್ ಕೆಲವರು ಅಲ್ಲಿ ಲೋಕಲ್ ಆಗಿ ಹಿಡಿದಿರೋ ಹಸುಗಳನ್ನ
ಸ್ಥಳೀಯವಾಗಿ ಗೋಶಾಲೆ ಅಂದ್ರೆ ನಮ್ದೇ ಸಮೀಪ ಇರೋದು. ತಂದು ಬಿಟ್ಟಿದ್ದಾರೆ, ಒಂದು ತಿಂಗಳು 2 ತಿಂಗಳು ಸಾಕಿ ಬೇರೆ ಕಡೆ ಏನಾದ್ರು ಮಾಡೋಣ ಅಂತ ಬಿಟ್ರು. ಅದೀಗ ನಮ್ಮಲ್ಲೇ ಸೆಟ್ ಆಗಿದ್ದಾವೆ ಆಲ್ರೆಡಿ 1.5 ವರ್ಷ ಆಗೋಯ್ತು. ಆ ಹಸುಗಳೇ 200 ಹಸು ಇದೆ. ಅದ್ರಲ್ಲಿ ಯಾವ್ದು ಹಾಲು ಕರಿಯಲ್ಲ, ಏಜ್ ಆಗಿರೋದು ಅಥವಾ ಹಾಲು ಕರೀದೇ ಇರೋಂಥ ನಾನ್ ಪ್ರೆಗ್ನೆಂಟ್ ಹಸುಗಳು, ಮತ್ತೆ ಈ ಓರಿಗಳು ಗಂಡು ಇರೋ ಓರಿಗಳೇ ಜಾಸ್ತಿ ಇದಾವೆ. ಆ ತರದ್ನು ಸಾಕೊಂಡಿದೀವಿ ಮೇಡಮ್ ನಮ್ಮ ಹಸುಗಳ ಜೊತೆ. ಈಗ ಹಸು ಸಾಕೋರು ಕೂಡ ಹೌದು, ಹುಟ್ಟೋ ಕರು ಹೆಣ್ಗರ ಆಗಿರ್ಲಿ ಅಂತ ಬಯಸ್ತಾರೆ. ಅದ್ರ ನಡುವೆ ಆ ಹಸುಗಳಿಂದ ಹಾಲು ಕರಿಯಕ್ಕಾಗಲ್ಲ, ಅವುಗಳಿಂದ ಅಂತದ್ದೇನು ಪ್ರಯೋಜನ ಇಲ್ಲ ಅಂದ್ರೂ ಕೂಡ ಈಗ 1-2 ಆದ್ರೆ ಅದು ಬೇರೆ ಲೆಕ್ಕ. 200 ಹಸುಗಳನ್ನ ನೀವು ಉಳಿಸ್ಕೊಂಡಿದ್ದೀರಿ. ರಿಸ್ಕ್ ಆಗ್ಲಿಲ್ವಾ, ಬೇಕಿತ್ತ ಅನ್ಸ್ಲಿಲ್ವಾ, ಅಥವಾ ಬೇರೆ ಕಡೆ ಸಾಗಿಸೋಣ ಈ ತರದ ಮನೋಭಾವ ಬರ್ಲಿಲ್ವಾ ನಿಮ್ಗೆ? ಇಲ್ಲ, ಒಂದು ಮಾನವೀಯತೆ ದೃಷ್ಟಿಯಿಂದ ಬರೀ ದುಡ್ಡೇ ಒಂದ್ ಇದಲ್ಲ, ಅದು ನಮ್ಮ ಹಸುಗಳ ತರಾನೇ ನಾವು ಸಾಕ್ತಾ ಇದೀವಿ. ಏನಾಗಿದೆ, ಈ ಎತ್ತುಗಳನ್ನೆಲ್ಲ ಈ ಕಸಾಯಖಾನೆಗೆ ಹಾಕೋ ಬದಲು ನಾವು ಅದನ್ನೇ ಒಂದು ಗ್ರಾಮೀಣ ಉದ್ಯೋಗ ತರ ಮಾಡಿ ಒಂದು ಅದರಲ್ಲೇ ಎಣ್ಣೆ ತೆಗಿಲಿಕ್ಕೆ ಗಾಣ ಮಾಡಿದೀವಿ, ಎತ್ತಿನ ಗಾಣ. ಈ ಗಂಡಿರೋ ಎತ್ತುಗಳನ್ನ ಅದಕ್ಕೆ ಟ್ರೈನ್ ಅಪ್ ಮಾಡ್ತೀವಿ ನಾವು. ಮಾಡಿ ಅದರಿಂದ ಎಣ್ಣೆ ತೆಗೆದು ಒಳ್ಳೆ ಉತ್ಕೃಷ್ಟವಾದ ಎಣ್ಣೆ ನಮ್ಗೆ ಬೇಕಾಗಿರೋ ಗ್ರಾಹಕರಿಗೆ ಅಥವಾ ನಮ್ಮ ಸುತ್ತಮುತ್ತ ಇರೋ ಇವ್ರಿಗೆಲ್ಲ ನಾವು ತಲುಪಿಸ್ತಾ ಇದೀವಿ. ಈಗ ಹಸು ಅಂದಾಗ ಅವುಗಳ ರಕ್ಷಣೆಯನ್ನು ನಾವು ಯಾಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಅಂದರೆ ಭಾರತ ಅಂದಾಗ ಸನಾತನ ಪದ್ಧತಿ ಇದೆ, ಧರ್ಮಾಧಾರಿತ ದೇಶ ನಮ್ಮದು. ಗೋವು ಅಂದಾಗ ವಿಶೇಷವಾಗಿ ದೇವರ ರೂಪದಲ್ಲಿ ನಾವು ನೋಡ್ತೀವಿ. ಆದರೆ ಇಲ್ಲೇ ಕೆಲವೊಂದು ವೈರುಧ್ಯಗಳಿದ್ದಾವೆ. ಅಂದರೆ ಅದೊಂದು ಆಹಾರದ ರೀತಿ ನೋಡುವಂಥ ಮನಸ್ಥಿತಿಗಳ ನಡುವೆ ಗೋವನ್ನ ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಬರುತ್ತೆ. ಅಂದರೆ ಯಾಕೆ ಬಂತದ್ದು, ಯಾವ ಆದರ್ಶ, ಏನನ್ನು ನೀವು ಫಾಲೋ ಮಾಡ್ಕೊ ಬಂದ್ರಿ, ನಿಮ್ಮ ವಿದ್ಯಾಭ್ಯಾಸ ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ನಾನು ಓದಿದ್ದು ಚೆನ್ನೈನಹಳ್ಳಿನಲ್ಲೇ, 5ರಿಂದ 10 ಓದಿದ್ದು ಚೆನ್ನೈನಹಳ್ಳಿ ಸ್ಕೂಲಲ್ಲೇ. ಅಲ್ಲಿ ಒಳ್ಳೆ ಮಕ್ಕಳು ಯಾವ ರೀತಿ ಮುಂದುಗಡೆ ಬೆಳಿಬೇಕು, ಯಾವ ರೀತಿ ನಮ್ಮ ಸಂಸ್ಕೃತಿ ಅಳವಡಿಸ್ಕೊಬೇಕು ಅನ್ನೋದು ಮಾಹಿತಿ ಬಹಳ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಓದಿದ್ದು ನಾನು ಹಾಸ್ಟೆಲಲ್ಲೇ. ಫೀಸ್ ಕೂಡ ಬಹಳ ಕಡಿಮೆ ಅಲ್ಲಿ. ವರ್ಷಕ್ಕೆ ಈಗ್ಲೂ ಬರೀ 70,000 ಅಷ್ಟೇ ಅಲ್ಲ ಹಾಸ್ಟೆಲಲ್ಲಿ. ಅವ್ರದೇ ಬಟ್ಟೆ, ಊಟ ಎಲ್ಲ ಪ್ರತಿಯೊಂದು ಕೊಟ್ಟು ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ, ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ. ನಾನು ಅಲ್ಲಿ ಓದಿದ್ರಿಂದ ನನಗೆ ಅದೊಂದು ಅನುಕೂಲ ಆಯ್ತು. ಅದನ್ನೇ ಮುಂದುವರ್ಸ್ಕೊಂಡ್ ಬಂದಿದ್ದೀನಿ. ಯಾಕೆ ಸಾಕ್ಬೇಕು ಹಸುಗಳನ್ನ ಅನ್ನೋದ್ರ ದೃಷ್ಟಿಯಿಂದ ನಾವು ತಾಯಿ ಮೊದಲನೇ ಒಂದು ಚಿಕ್ಕ ಮಕ್ಳ ಗಂಟ ಒಂದು 2-3 ವರ್ಷ ಗಂಟ ತಾಯಿಗಳ ಹತ್ರ ಹಾಲು ಕುಡಿತಾರೆ. ಅದಾದ್ಮೇಲೆ ನಾವು ಸಾಯೋ ಗಂಟ ಕುಡಿಯೋದು ಹಸು ಹಾಲೆ. ಆದ್ರಿಂದ ಪ್ರತಿಯೊಬ್ರು ಹಾಲು ಮಾತ್ರ ಪ್ಯಾಕೆಟ್ ಹಾಲು ಬೇಕು, ಹಸು ಮಾತ್ರ ಸಾಕ್ಬಾರ್ದು ಅನ್ನೋ ತಪ್ಪು. ನಾವು ಹಸು ಸಾಕಿದ್ರೆ ಅಲ್ವಾ ಮೇಡಮ್ ನೆಕ್ಸ್ಟ್ ಹಾಲು ಕುಡಿಯಲಿಕ್ಕೆ ಆಗೋದು. ಅದರಿಂದ ಗೋವನ್ ಸಾಕ್ಲೇಬೇಕು. ಗಾವೋ ವಿಶ್ವಸ್ಯ ಮಾತರ. ಗೋಗನ ದೊಡ್ಡದು, ಹಸುಗನ ದೊಡ್ಡದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅದರಿಂದ ಪ್ರತಿಯೊಬ್ರು ಸಾಧ್ಯವಾದಷ್ಟು ಒಂದೊಂದು ಹಸು ಸಾಕಿದ್ರೆ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ. ಇಟ್ಟರೆ ಸಗಣಿ ಅದೇ ತಟ್ಟಿದ ಹೇಳಿ, ಅಂದ್ರೆ ಹಸುವಿನ ಪ್ರತಿಯೊಂದು ಅಂಶ ಕೂಡ ಉಪಯೋಗಕ್ಕೆ ಬರುವಂತದ್ದೇ. ಹಾಲು ಕೊಡುತ್ತೆ, ಸಗಣಿ ಹಾಕತ್ತೆ, ಸಗಣಿ ನಾವು ಸಾರಿಸ್ತೀವಿ, ಭರಣಿ ಮಾಡ್ತೀವಿ. ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಕ್ಕೆ ಬರುವಂತ ಹಸುವಿನ ರಕ್ಷಣೆ ಮಾಡೋ ಪರಿಸ್ಥಿತಿ ಬಂದಿದೆಯಲ್ಲ, ಇದಕ್ಕೇನಂತೀರಿ? ಅಂದ್ರೆ ರಕ್ಷಣೆ ಮಾಡ್ಬೇಕಾ ಈ ಹಸುನ? ಅದನ್ನ ಯಾರೋ ಹರಣ ಮಾಡ್ತಾರೆ ಅಂದ್ರೆ ಆ ಥರ ಯೋಚನೆಗಳು ಬಂದಾಗ ನಿಮ್ಗೇನ್ ಅನ್ಸುತ್ತೆ ಅಂತ? ಈಗ ಮುಂಚೆ ಅಲ್ಲ ಮೇಡಮ್, ವಿಶಾಲವಾದ ಏನೋ ಹುಲ್ಲುಗಾವಲುಗಳಿದ್ವು. ಈಗ ಬೆಂಗಳೂರು ಮುಂಚೆ ಎಷ್ಟಿತ್ತು ಮೇಡಮ್? ಸ್ವಲ್ಪ ಆಯ್ತು. ಈಗೇನು ಪ್ರತಿಯೊಬ್ರು ಹಳ್ಳಿನಲ್ಲೂ ಎಲ್ಲ ಈಗ ಕೆಲಸ ಮಾಡಕ್ಕೆಲ್ಲ ಸಿಟಿಗೆ ಬರ್ತಾ ಇದಾರೆ. ಮತ್ತೆ ಎಲ್ಲ ಕೃಷಿ ಜಮೀನೆಲ್ಲ ಇವತ್ತು ಫ್ಯಾಕ್ಟ್ರಿಗಳಾಗ್ತಾ ಇದಾವೆ, ಲೇಔಟ್ಗಳಾಗ್ತಾ ಇದಾವೆ, ಅಪಾರ್ಟ್ಮೆಂಟ್ಗಳಾಗ್ತಾ ಇದಾವೆ. ಇವತ್ತು ಹಸುಗಳಿಗೆ ಮೇಯ್ಲಿಕ್ಕೆ ಜಾಗ ಇಲ್ಲ. ಏನೋ ಹಸುಗಳು ಒಳ್ಳೆ ಹಾಲು ಕರಿಯತ್ತಾ, ಇಟ್ಕೊಳೋಣ, ಹಾಲು ಕರೀಲಿಲ್ವಾ ಕೊಟ್ಬಿಡೋಣ ಅನ್ನೋ ಮನೋಭಾವ ಬಂದ್ಬಿಟ್ಟಿದೆ. ಇದರಿಂದ ಲಾಸ್ ಆಗತ್ತೆ, ಯಾಕೆ ಇಟ್ಕೊಬೇಕು ಅನ್ನೋ ಮನೋಭಾವ ಬಂದಿರುತ್ತೆ. ಹಾಲು ಕುಡಿಯೋ ಗಂಟ ಚೆನ್ನಾಗಿರುತ್ತೆ ಹಸು, ಬಟ್ ಆ ದೃಷ್ಟಿ ತೆಗಿಬೇಕು. ಯಾಕಂದ್ರೆ ಅದು ಸಾಯೋ ಗಂಟನು ಸಗಣಿ ಮತ್ತೆ ಗಂಜಲದಿಂದ ಜೀವಾಮೃತ ಮಾಡಿದ್ರೆ ನಾವು ಒಳ್ಳೆ ವ್ಯವಸಾಯ ಮಾಡ್ಕೊಬಹುದು. ಅದು ಜನಗಳಿಗೆ ತಿಳುವಳಿಕೆ ಬರಬೇಕು. ಮತ್ತೆ ಬೆರಣಿಯಿಂದ ನಾವು ಈಗ ಸುಮಾರು ಪ್ರಾಡಕ್ಟ್ಗಳು ಮಾಡ್ತಾ ಇದಾರೆ. ಈಗ ಅದನ್ನ ನಾವು ಉಪಯೋಗ ಮಾಡ್ಕೊಬಹುದು. ಗಂಜಲದಲ್ಲಿನೂ ಈಗ ಸುಮಾರು ಈಗ ಕ್ಯಾನ್ಸರ್ ನಿವಾರಣೆ ಮಾಡುವಂತ ಇದು ಔಷಧಿ ಎಲ್ಲ ಗಂಜಲದಿಂದ ಕಂಡು ಹಿಡಿದಿದ್ದಾರೆ. ಅದರಿಂದ ನಾವು ಅದನ್ನೆಲ್ಲ ಪದ್ಧತಿಗೆ ನಾವು ಯಾವ ರೀತಿ ಅನುಕೂಲ ಮಾಡ್ಕೊಬೇಕು ಅಂತ ಪ್ರತಿಯೊಬ್ಬರು ರೈತರು ತಿಳ್ಕೊಂಡ್ರೆ ಯಾರು ಕಸಾಯಖಾನೆಗೆ ಕೊಡಲ್ಲ. ಹಸು ಸತ್ರುನು ಅದನ್ನ ಒಂದು ನಾಟಿ ಪದ್ಧತಿ ಇದೆ. ಸತ್ತಿರೋ ದೇಸಿ ನ್ಯಾಚುರಲ್ ಆಗಿ ಸತ್ತಿದ್ರೆ ಅದಕ್ಕೆ ಒಂದು 50 kg ಸಗಣಿ ಒಂದು ಗುಂಡಿ ಹೊಡಿಬೇಕು. ಸಿಂಟೆಕ್ಸ್ ಟ್ಯಾಂಕ್ ಇದ್ರು ಆಗತ್ತೆ. ಒಂದು 50 kg ಸಗಣಿ, 50 ಲೀಟ್ರು ಗೋಮೂತ್ರ, ಒಂದು 50 ಲೀಟ್ರ್ ಮಜ್ಜಿಗೆ ಹಾಕಿ ಅದನ್ನ ಕವರ್ ಮಾಡ್ಬಿಟ್ಟು ಒಂದು 6 ತಿಂಗಳು ಮುಚ್ಚಿಬಿಟ್ರೆ ಗಾಳಿ ಆಗದಿರೋ ತರ ಅದ್ರಲ್ಲಿ ನೆಕ್ಸ್ಟ್ ಏನು ಮೂಳೆ ಗಿಳೆ ಏನು ಇರಲ್ಲ, ಎಲ್ಲ ಬರ್ನ್ ಆಗ್ಬಿಟ್ಟಿರತ್ತೆ. ಆ ಇರೋ ಜೀವಾಮೃತ ಇರತ್ತಲ್ಲ ಅದನ್ನ 1 ಲೀಟರ್ಗೆ 200 ಲೀಟರ್ ಮಿಕ್ಸ್ ಮಾಡ್ಕೊಂಡು ನಾವು ಔಷಧಿ ತರ ಸ್ಪ್ರೇ ಮಾಡಿದ್ರೆ ಆ ನಿಮ್ಗೆ ಏನಿರುತ್ತೆ 10 ಎಕರೆ 20 ಎಕರೆ ನಾವು ಸ್ಪ್ರೇ ಮಾಡ್ತೀವಲ್ಲ, ಅದಕ್ಕೆ ಯಾವುದೇ ರೀತಿಯ ಯೂರಿಯಾ DAP ಬೇಕಾಗಿಲ್ಲ. ಅಷ್ಟೊಂದು ಅದರಲ್ಲಿ ಸತ್ವ
ಇರುತ್ತೆ, ಲಕ್ಷಾನುಗಟ್ಲೆ ಅದರಲ್ಲಿ ಇದಿರುತ್ತೆ. ಆ ಬ್ಯಾಕ್ಟೀರಿಯಾಗಳು ಒಳ್ಳೆ ರೀತಿ ಮಣ್ಣನ್ನೆಲ್ಲ ಇದ್ ಮಾಡತ್ತೆ. ಅಂದ್ರೆ ಅರಿವಿನ ಕೊರತೆ ಇರುತ್ತೆ ಹಾ, ಅಂತ ಆಯ್ತು ಜನಸಾಮಾನ್ಯರಿಗೆ, ಸುಮಾರು ರೈತರಿಗೆ. ಇದೆ ಇದೆ ಇದೆ. ಇಂಥದ್ದೇನಾದ್ರೂ ಹಲವಾರು ಕಡೆ ನಮ್ಮ ಕರ್ನಾಟಕದಲ್ಲಿ ಅಳವಡಿಸ್ಕೊಂಡಿದ್ರೆ ಈ ತರದ ಪದ್ಧತಿ? ಖಂಡಿತ. ಈಗ ಗೋಶಾಲೆಗಳು ಪ್ರತಿ ಜಿಲ್ಲೆಗಳಲ್ಲೂ ಅಥವಾ ಯಾರ್ಯಾರು ಮಾಡಿದಾರೆ. ಈಗ ನಮ್ಮ ರಾಷ್ಟ್ರೋತ್ಥಾನ ಗೋಶಾಲೆ ಇದೆ, ಕನ್ನೇರಿ ಮಠ ಇದೆ, ಅವರೆಲ್ಲ ಈಗ ತಿಳುವಳಿಕೆ ಕೊಡ್ತಾ ಇದಾರೆ ಪ್ರತಿಯೊಂದು ಗೋಶಾಲೆಗಳಲ್ಲೂ ಈ ರೀತಿ ಮಾಡಿ. ಮತ್ತೆ ಸಗಣಿಯಿಂದ ಈಗ ಸುಮಾರು ಪ್ರಾಡಕ್ಟ್ಸ್ ಗಳು ಮಾಡಿಸ್ತಾ ಇದಾರೆ, ವಿಭೂತಿ ಮಾಡ್ತಾ ಇದಾರೆ, ಧೂಪ ಮಾಡ್ತಾ ಇದಾರೆ, ಮತ್ತೆ ಸೊಳ್ಳೆ ಕಾಯಿಲ್ ಮಾಡ್ತಾ ಇದಾರೆ, ಹಲವಾರು ಇದೆ. ಮತ್ತೆ ಈ ವಿಗ್ರಹಗಳು ಈ ನಾವು ಗಿಫ್ಟ್ ಕೊಡ್ಲಿಕ್ಕೆ ಅದೆಲ್ಲ ಮಾಡ್ತಾ ಇದಾರೆ. ಮತ್ತೆ ಈ ಮೊಬೈಲ್ಗೆ ರೇಡಿಯಸ್ ಚಿಪ್ ಸಹ ಮಾಡ್ತಾ ಇದಾರೆ. ಮೊಬೈಲ್ ರೇಡಿಯಸ್ ಚಿಪ್? ಹೌದು, ಈ ಮೊಬೈಲ್ ರೇಡಿಯೇಷನ್ ಬರುತ್ತಲ್ಲ, ಆ ಚಿಪ್ ಹಾಕಿದ್ರೆ ನಮ್ಗೆ ಏನು ಆಗಲ್ಲ, ನ್ಯಾಚುರಲ್ ಆಗಿ ಇಟ್ಕೊಬಹುದು ನಾವು. ಮನೆಗಳಲ್ಲಿ ಸುಮ್ನೆ ಒಂದು ಬೆರಣಿ ಒಂದು ಪೀಸ್ ಇಟ್ಕೊಂಡ್ರು ಏನೂ ಆಗಲ್ಲ. ಈಗ ನಮ್ಮ ಮನೇಲಿ ನೀವು ಬಂದ್ರೆ ಗುಬ್ಬಚ್ಚಿಗಳು ಒಂದು 50 ಇದೆ ನೋಡ್ಬೋದು ನೀವು. ಗೋಶಾಲೆ ಪಕ್ಕದಲ್ಲಿ ಇರೋದ್ರಿಂದ ಅದಕ್ಕೆ ರೇಡಿಯೇಷನ್ ಏನು ಆಗೋದೇ ಇಲ್ಲ. ಬೆಂಗಳೂರಲ್ಲಿ ಗುಬ್ಬಚ್ಚಿಗಳೇ ಇಲ್ಲ ಅಂತೀರಾ, ನಮ್ ಬೆಂಗಳೂರು ಸೆಂಟ್ರಲ್ ಇರೋದು ಬೇಗೂರು. ನಮ್ಮಲ್ಲಿ ಗುಬ್ಬಚ್ಚಿಗಳು ನೀವು ಎಷ್ಟು ಬೇಕೋ ನೋಡ್ಬೋದು. ಹೌದು ಹೌದು ಹೌದು, ರೇಡಿಯೇಷನ್ ಪರಿಣಾಮವೇ ನಾಟಿ ಹಸುಗಳಿದ್ರೆ ಅದು ರೇಡಿಯೇಷನ್ ತಡೆಯುತ್ತೆ. ಓಕೆ ಓಕೆ ಓಕೆ. ಈಗ ಹಸು ಅಂದಾಗ ಸಾಕೋದು ಒಂದು ಟಾಸ್ಕ್ ಆದ್ರೆ ಅದರಿಂದ ಆದಾಯ ಪಡ್ಕೊಳ್ಳೋದು ಇನ್ನೊಂದು ಆಯಾಮ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ನೋಡಿ, ಹಸು ಸಾಕ್ಬೇಕು ಅಂತ ಹೇಳಿದ್ರೆ ಹಿಂಡಿ, ಬೂಸ, ಮಗದೊಂದು ಈ ತರದ್ ಬೇಕಾಗತ್ತೆ. ಮತ್ತೆ ಅವುಗಳ ರಕ್ಷಣೆ ಅಂದಾಗ ಸೊಳ್ಳೆ ಗಿಳ್ಳೆ ಕಚ್ಚಬಾರ್ದು, ನೊಣಗಳು ಮುತ್ಕೋಬಾರ್ದು, ಮತ್ತೆ ಕೆಲವೊಂದು ರೋಗಗಳು ಕೂಡ ಬರ್ತಿರ್ತವೆ, ಹಾಲ್ಬಾಯಿ ಮತ್ತೊಂದು ಅಂತ. ಮತ್ತು ಗರ್ಭ ಧರಿಸಿದಾಗ ಮತ್ತೊಂದು ಖರ್ಚು. ಈ ತರದ ಖರ್ಚಿನ ಆಯಾಮಕ್ಕೆ ಬಂದಾಗ ಈಗ ಹುಲ್ಲು ಈ ತರದೆಲ್ಲ ತರಬೇಕಾಗತ್ತೆ. ಇನ್ನ ಇನ್ಕಮ್ ಅಂದಾಗ ಅಲ್ಲಿ ಬೇರೆ ತರ ಆಗತ್ತೆ. ಫಸ್ಟ್ ನೀವು ಖರ್ಚಿನ ಬಗ್ಗೆ ಹೇಳೋದಾದ್ರೆ ಯಾವ ತರ? ಖರ್ಚು ತಿಂಗಳಿಗೆ ನನ್ಗೆ 15 ಲಕ್ಷ ಬರ್ತಾ ಇದೆ ಮೇಡಮ್, ಒಟ್ಟು ಗೋಶಾಲದ ಒಂದ್ ತಿಂಗಳಿಗೆ 15 ಲಕ್ಷ ಖರ್ಚು? ಹೌದೌದು, ಖಂಡಿತ. 400 ಹಸು, ದಿನಕ್ಕೆ ಒಂದ್ ಹಸು 300 ರೂಪಾಯಿ ಅಂದ್ರೂ ಒಳ್ಳೆ ಚೆನ್ನಾಗಿ ಸಾಕ್ಬೇಕು ಅಂದ್ರೆ 300 ರೂಪಾಯಿ ಆಗತ್ತೆ. ಆ ಲೆಕ್ಕಕ್ಕೆ ಹೋದ್ರೆ ನಿಮ್ ಲೆಕ್ಕ ಆಗ್ಬೋದು. ನೀವು ಯಾವ ತರದ ಫುಡ್ ಎಲ್ಲ ಫೀಡ್ ಮಾಡ್ತೀರಿ ಹಸುಗಳಿಗೆ? ನಮ್ಮ ಹಸುಗಳಿಗೆ ಬಂದು ನಾವೇ ಸಾವಯವ ರೀತಿಯಲ್ಲಿ ಒಂದು 5 ರೀತಿ ಧಾನ್ಯಗಳು ಮಿಕ್ಸ್ ಮಾಡಿ ಕೊಡ್ತೀವಿ ಬೆಳಗ್ಗೆ ಸಂಜೆ. ಅದು ಬಿಟ್ರೆ ನಾವು ಸೂಪರ್ ನೇಪಿಯರ್ ಅಂತ ಒಂದು 10 ಎಕರೆ ಅಲ್ಲೇ ಕೊಪ್ಪ ಹತ್ರ ಲೀಸ್ ಮಾಡ್ಕೊಂಡು ಬೆಳೆಸಿದೀವಿ. ಇನ್ನ ರಾಗಿ ಹುಲ್ಲು ಇವೆಲ್ಲ ನಮ್ಮ ಮಂಡ್ಯದಲ್ಲಿ ರೈತರಿದ್ದಾರೆ, ಅವ್ರ ಕಡೆಯಿಂದ ನಾವು ತಗೊಂತೀವಿ. ಮಂಡ್ಯ ಮತ್ತೆ ಈ ಕಡೆ ದೊಡ್ಡಬಳ್ಳಾಪುರ, ತಳ್ಳಿ ಎಲ್ಲಿ ಸಿಗತ್ತೆ ಅಲ್ಲಿಂದ ಒಣ ಹುಲ್ಲು ತಗೊಂತೀವಿ, ಭತ್ತದ ಹುಲ್ಲು ಮತ್ತೆ ರಾಗಿ ಹುಲ್ಲು. 1 ಟ್ರಿಪ್ ಹಸಿ ಹುಲ್ಲು ಕೊಡ್ತೀವಿ, ಸಂಜೆ ಹೊತ್ತು 1 ಟ್ರಿಪ್ ರಾಗಿ ಹುಲ್ಲು ಕೊಡ್ತೀವಿ. ಆ ರೀತಿ ಕೊಟ್ಟು ಸಾಕ್ತಾ ಇದೀವಿ. ಇನ್ನು ಸಾವಯವ ಪದ್ಧತಿಯಿಂದ ನಾವು ಯಾವ ರೀತಿ ಹಿಂಡಿ ಬೂಸ ಕೊಡ್ತೀವಿ ಅಂದ್ರೆ, ಉದಾಹರಣೆಗೆ ಅಕ್ಕಿ ನುಚ್ಚಿರ್ಬೋದು, ತೌಡು, ಹೆಸರು ಕಾಳು ಹೊಟ್ಟು, ಕಡಲೆಕಾಳು ಹೊಟ್ಟು, ಮತ್ತೆ ನಮ್ದು ಹತ್ತಿ ಹಿಂಡಿ ಇದೆ. ಅದು ಬಿಟ್ರೆ ನಮ್ಗಾಣದ್ದೆ ಕಡಲೆಕಾಯಿ ಹಿಂಡಿನು ಮತ್ತೆ ತೆಂಗಿನ ಹಿಂಡಿ ಇದೆ. ಈ 5 ಮಿಕ್ಸ್ ಮಾಡಿ ಅದ್ರ ಜೊತೆಗೆ 100 ಗ್ರಾಮ್ ಸಾವಯವ ಬೆಲ್ಲ ಕೊಡ್ತೀವಿ ಒಂದು ಹಸುಗೆ. ಇಷ್ಟಪಟ್ಟು ತಗೋತಾವ ಅವು ತುಂಬಾ ಚೆನ್ನಾಗಿ ಹಸುಗಳು ದಷ್ಟಪುಷ್ಟವಾಗಿರ್ತವೆ ಮೇಡಮ್. ಹೌದು, ಹಾಲು ಚೆನ್ನಾಗಿ ಬರುತ್ತೆ. ಹಾಲು ಚೆನ್ನಾಗಿ ಬರುತ್ತೆ. ರೈಟ್. ಇನ್ನ ಆದಾಯದ ವಿಚಾರಕ್ಕೆ ಬರೋದಂದ್ರೆ, ಬಹುತೇಕ ಜನರ ಮನಸ್ಥಿತಿ ಹೆಂಗಿದೆ ಅಂದ್ರೆ ಮೇಂಟೆನೆನ್ಸ್ ಜಾಸ್ತಿ, ಆದಾಯ ಕಡಿಮೆ ಹಸು ಸಾಕಿದ್ರೆ ಅನ್ನುವಂತ ಭಾವನೆ ಇದೆ. ಹಾಗಾಗಿ ನೀವು ಅದು ಕ್ಲಾರಿಟಿ ಕೊಡ್ಬೋದಾ? ಇಲ್ಲ, ಇದು ಆದಾಯಕ್ಕೆ ಅಂತ ನಾವೇನ್ ಮಾಡ್ಲಿಲ್ಲ ಮೇಡಮ್. ಯಾಕಂದ್ರೆ ಇದು ನಾವು ದೇಶಿ ತಳಿ ಡೆವಲಪ್ಮೆಂಟ್ ಮಾಡೋಣ ಅಂತ ಮಾಡ್ತಾ ಇರೋದು. ಅದರಿಂದ ಈ ಕಸಾಯಿಖಾನೆ ಹಸುಗಳೇ ಒಂದು 200 ಹಸು ಬಂದಿರೋದ್ರಿಂದ ನಮ್ ನಷ್ಟದಲ್ಲೇ ಹೋಗ್ತಾ ಇದೆ. ಈಗ ನನ್ಗೆ ತಿಂಗಳಿಗೆ ಒಂದು 5 ಲಕ್ಷ ಬರ್ತಾ ಇದೆ ಏನೋ ಬಾಡಿಗೆ. ಆ ಬರೋ ಹಣ ಎಲ್ಲ ನಮ್ ಗೋಶಾಲೆಗೆ ಹಾಕ್ತಾ ಇದೀವಿ. ಅದ್ರ ಜೊತೆ ಹಾಲು ಬಂದು ನಮ್ ಲೀಟರ್ 100 ರೂಪಾಯಿ ಹೋಗ್ತಾ ಇದೆ. ತುಪ್ಪ 2,500 ಹೋಗ್ತಾ ಇದೆ ನಾಟಿ ಹಸು ಆಗಿರೋದ್ರಿಂದ. ಮತ್ತೆ ಬೆಣ್ಣೆ 2,000, ಮೊಸರು 100 ರೂಪಾಯಿ. ಮತ್ತೆ ಲೋಕಲ್ ಅಲ್ಲಿರೋ ಸುಮಾರು ನಮ್ಗೆ ಸಹಕಾರ ಕೊಡ್ತಾ ಇದಾರೆ. ಲೋಕಲ್ ಅಲ್ಲಿರೋ ನಮ್ ಬೇಗೂರು ಸುತ್ತಮುತ್ತ ಇರೋ ಸೇಟುಗಳು ಇರ್ಬೋದು, ಅಥವಾ ನಮ್ ಸ್ನೇಹಿತರು ಇರ್ಬೋದು, ಅವ್ರು ಬಂದು ವಾರಕ್ಕೋ ತಿಂಗಳಿಗೋ ಹುಟ್ಟದ ಹಬ್ಬಕ್ಕೋ ಹುಲ್ಲು, ಹಿಂಡಿ ಬುಸಾನ ಈ ರೀತಿ ಕೊಟ್ಟು ಸಹಕಾರ ಕೊಡ್ತಾ ಇದಾರೆ. ಖಂಡಿತ. ಅಂದ್ರೆ ನೀವು ಹಸುಗಳ ರಕ್ಷಣೆ ಮಾಡ್ಬೇಕು ಅಂತಿದ್ರಿಂದಾಗಿ ಆದಾಯದ ಮೂಲ ಅಂತ ನೋಡಕ್ ಇಲ್ಲ ಮೇಡಮ್. ಇದ್ರಲ್ಲಿ ನಾವು ಆದಾಯ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದಾಯ ಮಾಡೋಂಗಿದ್ರೆ ಬರೀ ನಾವು ಹಾಲು ಕರಿಯೋ ಹಸುಗಳು ಮಾತ್ರ ಉಳಿಸ್ಕೊಂಡ್ ಮಾಡಿದ್ರೆ ಮಾಡ್ಬೋದಾಗಿತ್ತು. ಈ ಕಸಾಯಿಖಾನೆ ಹಸುಗಳು 200 ಹಸು ಇರೋದ್ರಿಂದ ಇದ್ರಲ್ಲಿ ಬರೋ ಹಾಲ್ದು ಆದಾಯ ಎಲ್ಲ ಅದಕ್ಕೆ ನಾವು ಇದು ಮಾಡ್ತಾ ಇದೀವಿ, ಫೀಡ್ಬ್ಯಾಕ್ ಮಾಡ್ತಾ ಇದೀವಿ. ಕರೆಕ್ಟ್ ಕರೆಕ್ಟ್ ರೈಟ್. ಈಗ ಆದಾಯ ಅಂತಾನೆ ಮಾಡೋದಾದ್ರೆ ಖಂಡಿತವಾಗಿ ಲಾಭವನ್ನ ಪಡ್ಕೊಳ್ಬಹುದು. ಖಂಡಿತ ದೇಶಿ ಹಸುಗಳಲ್ಲಿ ಲಾಭ ಮಾಡ್ಕೊಬಹುದು. ಇದ್ರಲ್ಲಿ ನಮ್ಗೆ ಗೋಮೂತ್ರದಿಂದ ಹಿಡಿದು ಸಗಣಿಯಿಂದ ಹಿಡಿದು ಯಾವುದೇ ರೀತಿ ಇದ್ರಲ್ಲಿ ಲಾಸ್ ಇಲ್ಲ, ಎಲ್ಲಾ ಪ್ರಾಫಿಟ್. ಗಂಜಲ ಮಾರಿದ್ರೆ ಇವತ್ತು 20 ರೂಪಾಯಿ ಹೋಗುತ್ತೆ ಲೀಟ್ರು, ಸಗಣಿ ಕೆಜಿ 10 ರೂಪಾಯಿ ಹೋಗ್ತಾ ಇದೆ. ಅದರಿಂದ ನಿಮ್ಗೆ ಇದ್ರಲ್ಲಿ ಲಾಸೇ ಆಗಲ್ಲ. ಒಳ್ಳೆ ನಾಟಿ ಹಸುಗಳು ಸಾಕೊಂಡ್ರೆ 10 ರಿಂದ 15 ಲೀಟರ್ ಹಾಲು ಕೊಡೋ ಹಸುಗಳು ಸಾಕೊಂಡ್ರೆ ಲಾಸೇ ಆಗಲ್ಲ. ಎಲ್ಲಿಂದ ಲಾಸ್ ಆಗತ್ತೆ ಹೇಳಿ? ಲಾಸ್ ಆಗಕ್ ಸಾಧ್ಯನೇ ಇಲ್ಲ. ಇದ್ರಲ್ಲಿ ಹೋದ ವರ್ಷಕ್ಕೆ ಒಂದೊಂದು ಕರು ಕೊಡ್ತಾ ಇರತ್ತೆ. ಖಂಡಿತ ಒಳ್ಳೆ ಉದ್ಯೋಗ ತರನೇ ಸ್ವಾವಲಂಬಿ ಉದ್ಯೋಗ ತರ ಮಾಡ್ಕೊಬಹುದು. 10 ಹಸು ಇಟ್ಕೊಂಡ್ರೆ ಆರಾಮಾಗಿ ಒಂದು ಫ್ಯಾಮಿಲಿ ಲೀಡ್ ಮಾಡ್ಬೋದು. ಖಂಡಿತ.
ಇನ್ನು ಕುಟುಂಬದ ಸಹಕಾರ ಹೇಗಿದೆ ನಿಮ್ಮ ಈ ಕಾರ್ಯಕ್ಕೆ ಅಂತ ಹೇಳಿ? ಯಾಕಂದ್ರೆ ಚೆನ್ನಾಗಿ ಓದ್ಕೊಂಡಿದ್ದೀರಾ, ಒಂದು ಉದ್ಯೋಗ ಮಾಡ್ಕೊಂಡಿರ್ಬೋದು, ಯಾಕೆ ಈ ಹೊಸ ರಿಸ್ಕ್? ಏನೋ ಸ್ವ ಉದ್ಯೋಗ ಮಾಡ್ತೀಯ, ಒಂದು 10-20 ಹಸುಗಳಿದ್ರೆ ಓಕೆ, 400 ಹಸುಗಳ ಮೇಂಟೆನೆನ್ಸು, ತಿಂಗಳಿಗೆ 15 ಲಕ್ಷ ಖರ್ಚು ಅಂದಾಗ ಸಹಜವಾಗಿ ಕುಟುಂಬದವ್ರು ಏನಂತಾರೆ ಅಂತ? ಇಲ್ಲ, ನಮ್ಮ ತಂದೆ ತಾಯಿಯವರಾಗ್ಲಿ, ನಮ್ಮ ಮನೆ, ನಮ್ಮ ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ಮೇನ್ ಇದಕ್ಕೆ ಮುಖ್ಯವಾಗಿ ನಮ್ಮ ಮಾವ ಇದ್ದಾರೆ ಪುರುಷೋತ್ತಮ ರೆಡ್ಡಿ ಅಂತ. ಅವ್ರ ಪಾಪ ಇದಕ್ಕೆ ಬೆಳಗ್ಗೆಯಿಂದ ಸಂಜೆ ಗಂಟ ಅವ್ರು ಸುಮಾರು 10 ವರ್ಷದಿಂದ, ನಾವೇನು 12 ವರ್ಷದಿಂದ ಸ್ಟಾರ್ಟ್ ಮಾಡ್ಬಲ್ಲ, ಆಗ್ಲಿಂದ ಈಗಿನ ತನಕ ಅವ್ರ ಸಹಕಾರ ಇದೆ. ಅವ್ರ ಮನೆ ಮಠ ಎಲ್ಲ ಬಿಟ್ಟು ಪಾಪ ಹಸುಗಳು ಹುಲ್ ಕುಯ್ಯೋದಾಗ್ಲಿ ಅಥವಾ ಹಸು ಹುಷಾರಿಲ್ಲ ಅಂದ್ರೆ ಅವರೇ ಬಂದು ಪಾಪ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ. ರಾತ್ರಿ 10 ತನಕ ಆಗ್ಲಿ ಬಂದು ನೋಡ್ತಾ ಇರ್ತಾರೆ. ನಾನು ಅಕಸ್ಮಾತ್ ಒಂದ್ ವೇಳೆ ಇಲ್ಲ ಬೇರೆ ಕಡೆ ಹೋಗಿದ್ದೀನಿ ಅಂದ್ರು ಬೆಳಗಿಂದ ಸಂಜೆ ತನಕ ಮೇಂಟೈನ್ ಮಾಡ್ತಾ ಇರ್ತಾರೆ. ಅವ್ರು ಯಾವ್ದೇ ರೀತಿ ಇದ್ರಲ್ಲಿ ದುಡ್ಡು ಆಸೆ ಪಟ್ಟಾಗ್ಲಿ ಏನೂ ಇಲ್ಲ, ನಿರೀಕ್ಷೆ ಇಲ್ದೆ, ಅಪೇಕ್ಷೆ ಇಲ್ದೆ. ಈಗ ನೀವು ಕೂಡ ಈಗ 15 ಲಕ್ಷ ವ್ಯಯ ಆಗುತ್ತೆ ಅನ್ನೋದಾದ್ರೆ ಅಂದ್ರೆ ನಿಮ್ಮ ಆದಾಯವನ್ನ ಅಲ್ಲಿಟ್ಟ ಹಂಗೆ. ಖಂಡಿತ ಮೇಡಮ್, ಖಂಡಿತ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಇಲ್ಲ ಮೇಡಮ್, ನನ್ಗೆ ಇದರಿಂದ ತುಂಬಾ ಖುಷಿ ಇದೆ. ಬರೀ ದುಡ್ಡೇ ಮುಖ್ಯ ಅಲ್ಲ ಮೇಡಮ್, ದುಡ್ಡು ಇವತ್ತು ಇರತ್ತೆ ನಾಳೆ ಹೋಗುತ್ತೆ. ದೇವ್ರು ಚೆನ್ನಾಗಿ ಕೊಟ್ಟಿದ್ದಾರೆ, ಇರೋದು ನಮ್ಮ ಹಸುಗಳಿಗೆ ವಹಿಸಿ ನಾವು ಅದ್ರಲ್ಲಿ ಖುಷಿ ಕಾಣ್ತಾ ಇದೀವಿ. ದುಡ್ಡೇ ಏನ್ ಇಂಪಾರ್ಟೆಂಟ್ ಇಲ್ಲ. ಓಕೆ, ಈಗ ಗಾಣದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಇದು ಹೆಂಗ್ ರನ್ ಆಗುತ್ತೆ, ಯಾವ ರೀತಿ ಅದನ್ನ ಪ್ಲಾನ್ ಮಾಡ್ಕೊಂಡ್ರಿ, ಯಾವಾಗ ಪ್ಲಾನ್ ಮಾಡ್ಕೊಂಡ್ರಿ? ಈಗ ಅದೇ ಮೇಡಮ್, ಕಳೆದ 2 ವರ್ಷದಿಂದ ನಮ್ಗೆ ಕಸಾಯಿ ಖಾನೆ ಹಸುಗಳು, ಎತ್ತುಗಳು ಇವೆಲ್ಲ ಬಂದವಲ್ಲ. ಸುಮಾರು ಅದ್ರಲ್ಲಿ ಎತ್ತುಗಳೇ ಒಂದು 60 ಎತ್ತು ಇದ್ದು. ಆ 60 ಎತ್ತಲ್ಲಿ ಒಂದು 25 ಎತ್ತು ಸ್ವಲ್ಪ ಹೆಂಗಿದ್ವು. ಸರಿ, ಇದಕ್ಕೇನಾದ್ರು ಒಂದು ಇದ್ ಮಾಡೋಣಲ್ಲ, ಅವು ಇರೋತ್ರನೇ ಇರ್ತಾವೆ. ವ್ಯವಸಾಯ ಮಾಡ್ಬೇಕಾದ್ರೆ ದಿನಕ್ಕೆ 3 ಎಕರೆ 4 ಎಕರೆ ವ್ಯವಸಾಯ ಮಾಡ್ತವೆ. ಒಂದೇ ತರ ಕಟ್ಟಾಕ್ರೆ ಅದು ಕಾಲೆಲ್ಲ ಜೋಮ್ ಬಂದಂಗ ಆಗತ್ತೆ. ಅದರಿಂದ ಅದಕ್ಕೆ ಒಂದು ಯೋಚನೆ ಮಾಡ್ಬೇಕಾದ್ರೆ ಎತ್ತಿನ ಗಾಣ ಯಾಕೆ ಮಾಡಬಾರ್ದು ಅಂತ ಒಂದು ಯೋಚನೆ ಬಂತು. ಅದು ಬಂದ್ಮೇಲೆ ಅದ್ರ ಬಗ್ಗೆ ಸುಮಾರು ಒಂದು 2-3 ಕಡೆ ನಾನು ವಿಚಾರಣೆ ಮಾಡಿದೆ. ರಾಮನಗರದಲ್ಲಿ ಒಬ್ರು ಮಾಡ್ತಾ ಇದ್ರು, ಆಮೇಲೆ ಚಿತ್ತೂರಲ್ಲಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡೋರು, ಎತ್ತಿಂದ ಮರದ್ದೇ ಮಾಡ್ಕೊಡೋರು ಇಬ್ರಿದ್ರು. ಹೌದೌದು. ಅಲ್ಲಿ ಹೋಗಿ ಅವ್ರನ್ನ ಸಂಪರ್ಕ ಮಾಡಾದ್ಮೇಲೆ ಅವ್ರು ಬಂದು ನಮ್ ಗೋಶಾಲೆಯಲ್ಲಿ ನೋಡಿ ಎತ್ತುಗಳು ಇದಾಗತ್ತೋ ಇಲ್ಲೋ ನೋಡಿ, ಮತ್ತ ಆಮೇಲೆ ಅವ್ರು ಬಂದು ನೋಡಿ ಅದ್ ಬಾಗೆ ಮರದಲ್ಲಿ ಮಾಡ್ತಾರೆ. 8 ಅಡಿ ಉದ್ದ ಇರತ್ತೆ, 3 ಅಡಿ ಅಗಲ ಇರತ್ತೆ, ಒಂದೇ ಮರದ ದಿಮ್ಮೆ ಅದು. ಆ ತರ ದಿಮ್ಮೆ ಒಳ್ಳೆ ಚೆನ್ನಾಗಿ ಹದ ಬಂದಿರೋ ದಿಮ್ಮೆನ ಅದನ್ನ ಗಾಣಕ್ ಮಾಡ್ತಾರೆ ಮೇಡಮ್. ಪೂರ್ತಿ ಉಡ್ಡೆ ಇರತ್ತೆ. ಈಗೆಲ್ಲ ಮಿಷಿನ್ಗಳೆಲ್ಲ ಸುಮ್ನೆ ಕೋಲ್ಡ್ ಪ್ರೆಸ್ ಅಂತ ಇಟ್ಟಿರ್ತಾರೆ, ಬರೀ 15 ನಿಮಿಷಕ್ಕೆ ಎಣ್ಣೆ ಬರುತ್ತೆ. ಇದ್ ನಮ್ ಎತ್ತುಗಳು 2.5 ಅವರ್ ಸುತ್ತತ್ತೆ ಪಾಪ. ಅಂದ್ರೆ ನಾವು ಕಂಟಿನ್ಯೂಸ್ ಆಗಿ 2.5 ಅವರ್ ಒಂದೇ ಎತ್ತು ಹಾಕಲ್ಲ. ಯಾಕಂದ್ರೆ ನಮ್ಮಲ್ಲಿ ಈಗ 50 ಎತ್ತುಗಳಿರೋದ್ರಿಂದ ಒಂದೊಂದ್ ಎತ್ತು ಒಂದೊಂದ್ ಅವರ್ ಎಕ್ಸರ್ಸೈಸ್. ಒಂದ್ ದಿನಕ್ಕೆ ಇವತ್ತು ಮಾಡ್ರೆ ನಾಳೆ ಇಲ್ಲ, ನಾಡಿದ್ರೆ ಇಷ್ಟ, ಆ ರೀತಿ. ಅದಕ್ಕೂ ಒಂದು ಎಕ್ಸರ್ಸೈಸ್ ಆಗತ್ತೆ. ಬರೋ ಎಣ್ಣೆ ನಮ್ಮ ಗ್ರಾಹಕರಿಗಾಗತ್ತೆ, ಇಂಡಿ ನಮ್ ಗೋಶಾಲೆಗೆ ನಾವೇ ಬಳಕೆ ಮಾಡ್ಕೊಂತ ಇದೀವಿ. ಆದ್ರಿಂದ ಇದನ್ನ ಇದು ಮಾಡಿದೀವಿ ಮೇಡಮ್. ಇದೊಂಥರ ಸಮಗ್ರ ಹೈನುಗಾರಿಕೆ ಅನ್ನೋ ತರ ಇದೆ. ಖಂಡಿತ ಮೇಡಮ್. ರೈಟ್. ಈಗ ಇದೆಲ್ಲದ್ರ ಜೊತೆಗೆ ಕೃಷಿ ಚಟುವಟಿಕೆಗಳು ಅಂತ ಏನಾದ್ರು ಬೇರೆ ಏನಾದ್ರು ಮಾಡ್ತಿದ್ರೆ? ಕೃಷಿ ಚಟುವಟಿಕೆನೂ ಮಾಡ್ತಾ ಇದೀವಿ ಮೇಡಮ್. ಸಾವಯವ ತರಕಾರಿ ಬೆಳೀತಾ ಇದಾರೆ ನಮ್ಮ ತಂದೆಯವರು. ಮತ್ತೆ ಸೊಪ್ಪು, ಮತ್ತೆ ರಾಗಿ, ಭತ್ತ, ಕಂಪ್ಲೀಟ್ ಸಾವಯವ. ಬೆಲ್ಲ ಸಹ ಮಾಡ್ತಾ ಇದೀವಿ. ನಮ್ಮ ಗೋಶಾಲೆ ಗೊಬ್ಬರದಿಂದ 1 ಎಕರೆಗೆ 20 ಟ್ರ್ಯಾಕ್ಟರ್ ಹಾಕ್ಬಿಡ್ತೀವಿ ನಾವು ಗೊಬ್ಬರ. ಯಾಕಂದ್ರೆ ಯಥೇಚ್ಛವಾಗಿ ಗೊಬ್ಬರ ಬರೋದ್ರಿಂದ ಬರೀ ಗೊಬ್ಬರ ಹಾಕೇ ಬೆಳೆಯೋದು, ಯೂರಿಯಾ DAP ಏನೂ ಹಾಕಲ್ಲ ನಾವು. ಸರಿಗ ಬಹುತೇಕ ಕೃಷಿ ತಜ್ಞರು ಅಂದಾಗ ಅಥವಾ ಭೂಮಿ ಪರೀಕ್ಷೆ ಮಾಡ್ತಾರಲ್ಲ, ಮಣ್ಣಿನ ಪರೀಕ್ಷೆ ಮಾಡ್ತಾರಲ್ಲ, ಅವರೆಲ್ಲ ಹಲವಾರು ವರ್ಷಗಳಿಂದ DPA ಯೂರಿಯಾಗಳನ್ನ ಹಾಕಿ ಭೂಮಿ ತನ್ನ ಸತ್ವವನ್ನ ಕಳ್ಕೊಂಡಿದೆ. ಮತ್ತೆ ಹದಕ್ಕೆ ಬರೋದಕ್ಕೆ 2-3 ವರ್ಷ ನೀವು ಸಾವಯವ ಅಂಶಗಳನ್ನ, ಜೀವಾಮೃತ ಎಲ್ಲ ಹಾಕಿ ಅದನ್ನ ಹದ ಮಾಡಿ ನಂತರ ಕೃಷಿ ಮಾಡಬಹುದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಇಲ್ಲ ಮೇಡಮ್, 2-3 ವರ್ಷ ಏನು ಬೇಕಾಗಿಲ್ಲ. ಈ ತರ ನೀವು ಯಥೇಚ್ಛವಾಗಿ ಹೇರಳವಾಗಿ ಗೊಬ್ಬರ ಕೊಟ್ಬಿಟ್ರೆ ನಿಮ್ಗೆ ಒಂದ್ 2-3 ತಿಂಗಳಿಗೆಲ್ಲ ಒಂದು ಬೆಳೆ ಆದ ತಕ್ಷಣ 2ನೇ ಬೆಳೆಗೆಲ್ಲ ಬಂದ್ಬಿಡುತ್ತೆ. ಕ್ವಾಲಿಟಿ ಬಂದ್ಬಿಡುತ್ತೆ. ಯಾಕಂದ್ರೆ ನಾವು ಈಗ 1 ಎಕರೆಗೆ ಅವರು ಏನ್ ಮಾಡಿರ್ತಾರೆ, ಮುಂಚೆ ಎಲ್ಲ 1 ಟ್ರ್ಯಾಕ್ಟರ್ ಕೂಡ ಗೊಬ್ಬರ ಹಾಕಿರಲ್ಲ, ಬರೀ ಯೂರಿಯಾ DAP ಔಷಧಿಗಳು ಹೊಡ್ಕೊಂಡೇ ಇರ್ತಾರೆ. ನಾವೇನ್ ಮಾಡ್ತೀವಿ, ಎಕರೆಗೆ 15 ಟ್ರ್ಯಾಕ್ಟರ್ ಕೊಟ್ಬಿಡ್ತೀವಿ ಗೊಬ್ಬರ ಹಾಕಿ. ಒಂದ್ 15 ದಿನ ಉಳ್ಮೆ ಮಾಡಿ ಬಿಟ್ಬಿಟ್ರೆ ನೆಕ್ಸ್ಟ್ ಬೆಳೆ ಬೇಕಾದ್ರೆ ಈಗ ನಾವು ಔಷಧಿ ಖಂಡಿತ ಬರುತ್ತೆ. ಅವಾಗ ನಾವು ಅದಕ್ಕೆ ಔಷಧಿ ಹೊಡಿಬಾರ್ದು, ಬರೀ ಜೀವಾಮೃತ ಸ್ಪ್ರೇ ಮಾಡ್ಕೊಬೇಕು. ಬರೀ ಗಾಜಿನ ಮತ್ತೆ ಸಗಣಿ, ಮಜ್ಜಿಗೆ 3 ಮಿಕ್ಸ್ ಮಾಡ್ಕೊಂಡು ಜೀವಾಮೃತ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಅದ್ರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಸ್ ಬರುತ್ತೆ, ಬೆಳೆನು ಇಳುವರಿ ಜಾಸ್ತಿ ಬರುತ್ತೆ. 2-3 ವರ್ಷ ಎಲ್ಲ ಏನು ಬೇಕಾಗಿಲ್ಲ. ಇನ್ನು ಇಂಥ ಪದ್ಧತಿಯನ್ನ ಹಲವರು ಅಳವಡಿಸ್ಕೊಂಡ್ರೆ ಅವ್ರ ಬದುಕಲ್ಲೂ ಕೂಡ ಒಂದ್ ರೀತಿ ಅಂದ್ರೆ ಪುಣ್ಯವನ್ನ ಸಂಪಾದನೆ ಮಾಡಬಹುದು ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಖಂಡಿತ ಇದು ಬಹಳ ಒಳ್ಳೇದು. ಪ್ರತಿಯೊಬ್ಬರು ರೈತರು ಈಗ ಪಕ್ಕದಲ್ಲಿ ಅವ್ರ ಹಸು ಸಾಕ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಪಕ್ಕದಾಗಿರೋ ಗೋಶಾಲೆಗಳು ಸಂಪರ್ಕ ಮಾಡಿ ಅವ್ರ ಈ ರೀತಿ ಜೀವಾಮೃತ ಮಾಡ್ಕೊಂಡು ಬೆಳೆ ಬೆಳೆದ್ರೆ ಇವಾಗಿರೋ ಮಕ್ಕಳಿಗೆ, ನೆಕ್ಸ್ಟ್ ಜನರೇಷನ್ಗೆ ಒಳ್ಳೆ ಪೌಷ್ಟಿಕಾಂಶಯುಕ್ತ ಇರುವಂತ ಆಹಾರ ಕೊಟ್ಟಂಗಾಗತ್ತೆ. ಬರೀ ಯೂರಿಯಾ DAP ಹೊಡೆದು ಜನಗಳಿಗೆಲ್ಲ ಕಾಯಿಲೆ ಬರ್ತಾ ಇರತ್ತೆ. ಯಾರಾಗ ನೋಡ್ಲಿ ಇವತ್ತು BP, ಶುಗರು, ಕ್ಯಾನ್ಸರು ಬರ್ತಾ ಇರತ್ತೆ. ಮುಖ್ಯವಾಗಿ ನಾವು ಕುಡಿಯೋ ಹಾಲು ಮತ್ತೆ ಬಳಕೆ ಮಾಡುವಂತ ಎಣ್ಣೆ, ಇವತ್ತು ಎಣ್ಣೆ ಬಂದು ಲೀಟರ್ ನಿಮ್ಗೆ ಅಂಗಡಿನಲ್ಲಿ 140 ರೂಪಾಯಿಗೆ ಸಿಗ್ತಾ ಇದೆ ಮೇಡಮ್.
140 ಎಣ್ಣೆ ಬರ್ಲಿಕ್ಕೆ ಸಾಧ್ಯನಾ? ಯಾರಾದ್ರೂ ಯೋಚನೆ ಮಾಡ್ತಾ ಇದಾರ? ಪ್ರಾಕ್ಟಿಕಲಿ ನೋಡೋದು ಕಡಲೆಕಾಯಿ ಬೀಜ ಇವತ್ತು ಫಸ್ಟ್ ಕ್ವಾಲಿಟಿ 150 ರೂಪಾಯಿ ಇದೆ. ನೀವು ಎಂತ ಮಿಷಿನ್ ಅಲ್ಲಿ ಹಾಕಿದ್ರು 2.25 kg 2.5 kg ಹಾಕ್ಬೇಕು. ಗಾಣದಲ್ಲಾದ್ರೆ 3 kg ಕಡಲೆ ಬೀಜ ಬೇಕು. 2 kg ಕಡಲೆ ಬೀಜ ಅಂದ್ರೂ 150 300 ರೂಪಾಯಿ ಆಯ್ತು. 300 ರೂಪಾಯಿ ಅವ್ನು ಬೀಜ ಹಾಕಿ ಎಣ್ಣೆ ತೆಗೆದ್ರೆ 1 ಲೀಟರ್ ಬರುತ್ತೆ ಅನ್ಕೊಳ್ಳಿ. 140 ರೂಪಾಯಿ ಹೇಗೆ ಸಾಧ್ಯ ಮೇಡಮ್? ಎಲ್ಲ ಕಲುಷಿತ ಕೊಡ್ತಾ ಇದೆ. ಅದನ್ನ ನಾವು ಜನಗಳು ಅರ್ಥಕೊಂಡು 5 ಸ್ಪೂನ್ ಎಣ್ಣೆ ಅರಿವು ಹಂತ ಹಂತವಾಗಿ ಬರ್ತಿದೆ ಅಂತ ಅನ್ಸುತ್ತೆ ನಿಮ್ಗೆ? ಖಂಡಿತ ಮೇಡಮ್. ಈಗ ಸುಮಾರು ಜನ ನಮ್ಗೆ ಬರ್ತಾರೆ, ಈ ತರ ನಾವು ಎಣ್ಣೆನೆ ಬಳಕೆ ಮಾಡ್ದಿರಲಿಲ್ಲ, ಈಗ ನಮ್ಗೆ ಗೊತ್ತಾಗ್ತಿದೆ ಎಷ್ಟು ಆರೋಗ್ಯ ಹುಷಾರಾಗಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಬರೋರೆಲ್ಲ. ಮತ್ ಹಾಲು ಅಷ್ಟೇ, ನೀವು ಪಾಕೆಟ್ ಹಾಲು ತಗೊಂಡಷ್ಟೊತ್ತಿಗೆ ಹಾಲು ಬಂದು ನಮ್ ಮುಟ್ಲಿಕ್ಕೆ 3 ದಿನ ಆಗಿರುತ್ತೆ. ಒಂದಿನ ನಾನು ಇವತ್ತು ಕರೆದು ಡೈರಿಗೆ ಹಾಕಿದ್ರೆ ಅದು ಲೋಕಲ್ ಅಲ್ಲಿ ಇರೋ ಇದ್ರಲ್ಲಿ ಒಂದು ಶೀತಲಿ ಇದ್ರಲ್ಲಿ ಅಲ್ಲೋಗಿ ಸ್ಟೋರೇಜ್ ಆಗುತ್ತೆ. ಮತ್ತೆ ಅಲ್ಲಿಂದ ಹೆಡ್ ಆಫೀಸ್ ಅಥವಾ ಬೆಂಗಳೂರು ಡೈರಿಗೆ ಬರೋಷ್ಟೊತ್ತಿಗೆ 2ನೇ ದಿನ ಆಗಿರುತ್ತೆ. ಮತ್ತೆ ತಿರುಗಿ ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿ ಗ್ರಾಹಕರಿಗೆ ಬರೋಷ್ಟೊತ್ತು 3 ದಿನ ಆಗಿರುತ್ತೆ. 3 ದಿನ ಆದ್ಮೇಲೆ ಏನ್ ಫ್ರೆಶ್ನೆಸ್ ಇರುತ್ತೆ ಅದ್ರಲ್ಲಿ? ನಮ್ದ್ರಲ್ಲಿ ಏನಾಗುತ್ತೆ, ಘೋಷಣೆ ಬೆಳಗ್ಗೆ ಕರ್ದಿದ್ದಲ್ಲ, ಬೆಳಗ್ಗೆನೆ ಅಲ್ಲೇ ಬಂದು ಸುಮಾರು ಜನ ಕರ್ಸ್ಕೊಂಡು ಹೋಗ್ತಾರೆ. ಬರಕ್ ಆಗದಿರೋರು ಲೋಕಲ್ ಅಲ್ಲಿ ಸಪ್ಲೈ ಮಾಡ್ತೀವಿ. ಅದ್ರದ್ದು ಪೌಷ್ಟಿಕಾಂಶ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ. ಇನ್ನು ಈ ಗೋಶಾಲೆ ಇದೆ ಅಂತ ಹೇಳಿ ಬಂದ್ಬಿಟ್ಟು ಈ ಹಸುನ ಇಟ್ಕೊಳ್ಳಿ ಅಂತ ಹೇಳಿ ನಿಮ್ಮ ಹತ್ರ ಕೊಟ್ಟು ಹೋಗಿದ್ದಂತ ಉದಾಹರಣೆಗಳಿದೆಯಾ? ಸುಮಾರು ಇದಾವೆ ಮೇಡಮ್. ಆ ರೀತಿ ನಮ್ದು ಕೆಲವ್ರು ಏನ್ ಮಾಡ್ತಾರೆ, ಇನ್ನ ಹುಟ್ಟಿರುತ್ತೆ ಗಂಡುಕರು, ಇನ್ನ 1 ದಿನ 2 ದಿನ ಆಗಿರಲ್ಲ. ಸಾರ್ ನೀವು ಇಟ್ಕೊಂಡ್ಬಿಡಿ ಸರ್, ಸುಮ್ನೆ ನಮ್ಮ ಮನೆಯಲ್ಲಿ ತಂದೆ ತಾಯಿಗಳಿಗೆ ಕಸಾಯಖಾನೆ ಕಳಿಸ್ಬಿಡ್ತಾರೆ ಅಂತಾರೆ. ನಾನು ಅಂಥವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಅಟ್ಲೀಸ್ಟ್ ಒಂದು 5-6 ತಿಂಗಳು ಒಂದೊಂದು ಮಲೆನಾದ್ರು ಬಿಡಿ, 1 ಲೀಟರ್ ಹಾಲು ಕೊಟ್ಟು ಹುಲ್ ತಿನ್ಲಿಕ್ಕೆ ಆದಾಗ ತಂದು ಬಿಟ್ರೆ ಯಾರಾದ್ರೂ ಸಾಕ್ಬೋದು. ಮತ್ತೆ ಸುಮಾರು ಈ BBMP ರೋಡಲ್ಲೆಲ್ಲ ಆಕ್ಸಿಡೆಂಟ್ ಆದಾಗ ಮತ್ತೆ ಹುಷಾರಿಲ್ದಿದ್ದಾಗ ಆ ತರ ಹಸುಗಳು ಸುಮಾರು ಹಸುಗಳು ನಾವು ಸಾಕ್ತಾ ಇದೀವಿ ಮೇಡಮ್. ಸುತ್ತಮುತ್ತ ನಿಮ್ಮನ್ನ ಸಂಪರ್ಕ ಮಾಡ್ತಾರೆ? ಸುಮಾರು ಜನ ಮಾಡ್ತಾ ಇದ್ದಾರೆ. ಓಕೆ ರೈಟ್. ಈಗ ಮುಂದಿನ ಗುರಿ ಅಂತ ಏನಾದ್ರು ಇಟ್ಕೊಂಡಿದ್ರ? ಈ ತರದೊಂದು ಇಚ್ಛೆ ಇದೆ ನನಗೆ ಇದನ್ನ? ಇಲ್ಲ ಮೇಡಮ್, ನಾನು ಇದನ್ನ ಸಂಶೋಧನಾ ಕೇಂದ್ರ ಅಂತ ದೊಡ್ಡದಾಗಿ ಮಾಡಿ ಮತ್ ನಮ್ ಲೋಕಲ್ ಅಲ್ಲಿ ಯಾವ್ದೇ ಹಸುಗಳಿಗಿದಾದ್ರೂ ಅದಕ್ಕೊಂದು ಸಪರೇಟ್ ಆಗಿ ಒಂದು ಕೇರ್ ಮಾಡ್ಲಿಕ್ಕೆ ಒಂದು ಹಾಸ್ಪಿಟಲ್ ತೆಗಿಬೇಕು ಅನ್ನೋದು ಒಂದು ಉದ್ದೇಶ ಇದೆ ಮೇಡಮ್ ಹಸುಗಳಿಗೆ. ಖಂಡಿತ. ಯಾಕಂದ್ರೆ ಈಗ ನಮ್ಮಲ್ಲಿ ಹಸುಗಳು ಏನಾಗ್ತದೆ, ಸರ್ಕಾರಿ ಡಾಕ್ಟರ್ ಇರ್ತಾರೆ, ನಾವು ಅವ್ರ ಸೇವೆಗೆ ನಾವು ಯಾವತ್ತೂ ಋಣಿ ಇರ್ತೀವಿ. ಅವ್ರ ಬಗ್ಗೆ ದೂಷಿಸ್ತಾ ಇಲ್ಲ. ಬೆಳಗ್ಗೆ ಅವ್ರು 10 ಗಂಟೆಗೆ ಬರ್ತಾರೆ, ಸಂಜೆ 5 ಗಂಟೆಗೆ ಅವರು ಪಾಪ ಮನೆಗೆ ಹೋಗ್ತಾರೆ. 5 ಗಂಟೆ ಮೇಲೆ ಹಸುಗೆ ಏನೋ ಕಾಯಿಲೆ ಆಯ್ತು, ಯಾರ ದಿಕ್ಕು? ಪಾಪ ಅವ್ರು ಇಲ್ಲೆಲ್ಲೋ ಬೇರೆ ಊರಿಂದ ಇರ್ತಾರೆ, ಅಲ್ಲಿಂದ ಇಲ್ಲಿ ಒಂದು 10-15 ಕಿಲೋಮೀಟರ್ ವಾಸ ಇರ್ತಾರೆ, ಅವರು ಬರ್ಲಿಕ್ಕೆ ಆಗಲ್ಲ. ನಾವು ಅವ್ರದ್ದು ನನ್ನ ಯೋಚನೆ ಏನು ನಾನು ಬೇರೆ ಮಾಡ್ತಾ ಇಲ್ಲ. ಈಗ ಸಂಜೆ 5ರಿಂದ ಬೆಳಗ್ಗೆ 10 ತನಕ ಹಸು ಕಾಯಿಲೆ ಬಿತ್ತು. ಈಗ ಕರು ಆಗದಿರ ಅಕಸ್ಮಾತ್ ಹೊಟ್ಟೆನಲ್ಲಿ ಸಿಕ್ಕಾಕೊಂತು, ಉಲ್ಟಾ ಆಯ್ತು, ಕಾಲ್ ಸ್ಲಿಪ್ ಆಗಿ ಬಿತ್ತು, ಏನೋ ಒಂದು ಜ್ವರ ಆಯ್ತು, ಮೇವು ತಿಂತಲ್ಲ, ಆ ರೀತಿ ಇರೋರಿಗೆ ಒಂದು ಅಟ್ಲೀಸ್ಟ್ ಹೋಬ್ಳಿಗೆ ಒಂದೊಂದು ಮಾಡಿ ಈ ತರ ಒಂದು ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಸದ್ಯಕ್ಕೆ ನಮ್ಮ ಗೋಶಾಲೆನಲ್ಲಿ ಒಂದು ಪ್ರಾರಂಭ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀನಿ. ಅಂದ್ರೆ ಆದಷ್ಟು ಬೇಗ ಮಾಡೋಣ. ಖಂಡಿತ ಮಾಡೋಣ ಅಂತ ಮೇಡಮ್, ಎಲ್ಲಾ ರೈತರಿಗೂ ಅನುಕೂಲ ಆಗ್ಲಿ ಅಂತ. ಖಂಡಿತ. ಇದ್ರ ಜೊತೆಗೆ ನಿಮ್ಮ ಬಾಲ್ಯನೇ ಏನಾದರೂ ಇದಕ್ಕೆ ಪ್ರೇರಣೆ ಆಯ್ತಾ ಅಂತ? ಅಂದರೆ ನಿಮ್ಮ ಕೃಷಿಕ ಕುಟುಂಬ ಅಥವಾ ಒಂದು ಹಸು ಸಾಕಣೆಯ ವಾತಾವರಣ ಇದ್ದಿದ್ದೇ ಪ್ರೇರಣೆ ಆಯ್ತಾ, ಅಥವಾ ಯಾರಾದರೂ ರೋಲ್ ಮಾಡೆಲ್ ಅಥವಾ ನಮ್ಮ ಭಾರತೀಯ ಸಂಪ್ರದಾಯ ನಿಮಗೆ ಪ್ರೇರಣೆ ಆಯ್ತಾ, ಹೇಗೆ? ಇಲ್ಲ, ನಾನು ಓದಿದ್ದು ಚೆನ್ನೈನಹಳ್ಳಿ ಸ್ಕೂಲಲ್ಲಿ ಆಗಿರೋದ್ರಿಂದ ನಮ್ಗೆ ಅವ್ರ ಭಾರತೀಯ ಸಂಸ್ಕೃತಿನ ಯಾವ ರೀತಿ ಉಳಿಸ್ಕೊಂಡು ಹೋಗ್ಬೇಕು ಅಂತ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮನೆಯಲ್ಲೂ ಸಹ ಹಸುಗಳು ಇರೋದ್ರಿಂದ ನನಗೆ ಅದ್ರ ಬಗ್ಗೆ ಚೆನ್ನಾಗಿ ಒಲವು ಬಂತು ಮೇಡಮ್. ನಮ್ಮ ದೇಶಿ ತಳಿಗಳನ್ನ ಉಳಿಸೋಣ ಅನ್ನೋದೊಂದು ಉದ್ದೇಶ ಇಟ್ಕೊಂಡು. ಇದನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರು ಸಾಮಾಜಿಕ ಕಾರ್ಯಗಳಲ್ಲಿ ನೀವು ತೊಡಗಿಸಿಕೊಂಡಿದ್ದು? ಇದು ಬಿಟ್ರೆ ಮಾಮೂಲಿ ಮೇಡಮ್, ನಾವು ಬಡವರಿಗೆ ಪಾಪ ಸ್ಕೂಲ್ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕೊಡೋದಾಗ್ಲಿ ಅಥವಾ ಬ್ಯಾಗ್ಸ್ ಕೊಡೋದಾಗ್ಲಿ, ಬಟ್ಟೆ ಕೊಡೋದಾಗ್ಲಿ, ಅದು ಬಿಟ್ರೆ ಈ ಸಸಿಗಳು ನೆಡೋದಾಗ್ಲಿ ಮಳೆ ಬಂದಾಗ, ಈ ರೀತಿ ಎಲ್ಲ ಸಂಪರ್ಕ ಮಾಡ್ತಾ ಇರ್ತೀವಿ. ಖಂಡಿತ. ಇದೆಲ್ಲದರ ಜೊತೆಗೆ ಯುವ ಸಮೂಹ ಅಂದಾಗ ನಮ್ಮ ಭಾರತ ನೋಡಿ ಅತಿ ಹೆಚ್ಚು ಯುವಕರನ್ನು ಹೊಂದಿದೆ. ಇವತ್ತು ಸಾಫ್ಟ್ವೇರ್ ಡಾಕ್ಟರ್ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಜೊತೆಗೆ ಅದನ್ನು ಹೊರತುಪಡಿಸಿದ್ರೆ ಬೇರೆ ಬೇರೆ ಫೀಲ್ಡನ್ನು ಆಯ್ಕೆ ಮಾಡ್ಕೊಳ್ತಾರೆ. ಯುವ ಸಮೂಹ ಅಂದಾಗ ಕೃಷಿ ಕಡೆ ಗಮನ ಹರಿಸೋದು, ವ್ಯವಸಾಯವು, ಹೈನುಗಾರಿಕೆಯು ಇತ್ತ ಕಡೆ ಅಷ್ಟಾಗಿ ಗಮನ ಹರಿಸೋದಿಲ್ಲ. ಹಾಗಾಗಿ ನೀವೇನು ಹೇಳಕ್ ಬಯಸ್ತೀರಾ ಆ ಯುವ ಸಮೂಹಕ್ಕೆ ಅಂತ? ಈಗ ಬರೀ ನಾವು ಸಾಫ್ಟ್ವೇರ್ ಅನ್ಕೊಂಡೋಗಿ ಏನು ಅವ್ರು ತಿಂಗಳಿಗೆ 1 ಲಕ್ಷ ಸ್ಯಾಲ್ರಿ ತರ್ತಾ ಇದಾರೆ. ಮುಂದಿನ 10 ವರ್ಷದಲ್ಲಿ ಯಾರು ವ್ಯವಸಾಯ ಹೈನುಗಾರಿಕೆ ಮಾಡ್ತಾರೆ ಅವ್ರಿಗೆ 10 ಲಕ್ಷ ಕೊಡ್ಬೇಕಾಗತ್ತೆ. ಇದು ಇವಾಗಿನ ಯುವಕರು ಮನವರಿಕೆ ಮಾಡ್ಕೊಂಡು ಅವ್ರು ಆದಷ್ಟು ಕೃಷಿಕತೆ ತನ ಬಂದು ಅದರಲ್ಲಿ ಮಾಡೋಣ ಸಾಧನೆಗಳು ಏನೇನಿದೆ ಅದರಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು ಅಂತ ನನ್ಗನ್ಸತ್ತೆ. ಯಾಕಂದ್ರೆ ನೋಡಿ, ಯಾರೇ ಹಳ್ಳಿನಲ್ಲಿರೋರೆಲ್ಲ ಬರ್ತಾ ಇದ್ದಾರೆ ಸಿಟಿಗೆ ಇವತ್ತು ಕೆಲ್ಸಕ್ಕೆ, ಉದ್ಯೋಗಕ್ಕೆ. ಅವರೇ ಸ್ವಯಂ ಉದ್ಯೋಗ ಮಾಡ್ಕೊಂಡು ಅಲ್ಲೇ ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು 5-10 ವರ್ಷದಲ್ಲಿ ತುಂಬಾ ಡಿಮ್ಯಾಂಡ್ ಆಗ್ಬಿಡತ್ತೆ. ಈಗ ಕೂಲಿ 1,000 ರೂಪಾಯಿ ಕೊಟ್ಟರು ಸಿಗ್ತಾ ಇಲ್ಲ. ತಿಂಗಳಿಗೆ 30,000 ಆಯ್ತು, 1,000 ರೂಪಾಯಿ ಕೂಲಿ ಅಂದ್ರೂ. ಇಲ್ಲಿ ಬರ್ತಾರೆ ಸಿಟಿನಲ್ಲಿ ಸುಮ್ನೆ 10-15 ಸಾವಿರಕ್ಕೆ ಸೆಕ್ಯೂರಿಟಿ ಡ್ಯೂಟಿ ಮಾಡ್ತಾ ಇರ್ತಾರೆ.
ನನ್ಗೆ ಅದು ತುಂಬಾ ಬೇಜಾರಾಗತ್ತೆ ಅಂತ. ಅವರೇ ಸ್ವಂತವಾಗಿ ಮಾಡ್ಬೋದಲ್ಲ ಊರಲ್ಲಿ. ಪ್ರಕೃತಿ ಹಾ, ದತ್ತವಾಗಿರುತ್ತೆ. ಆರೋಗ್ಯನೂ ಚೆನ್ನಾಗಿರುತ್ತೆ. ಬಂದು ಸುಮ್ನೆ ಇಲ್ಲಿ ಸಿಟಿನಲ್ಲಿ ಇವಾಗೆ ಆ ಟೆನ್ಷನ್ ತಗೊಂಡು ಟೈಮ್ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಸ್ವಂತವಾಗಿ ಮಾಡ್ಕೊಂಡ್ರೆ ಅವ್ರವ್ರ ತೋಟಗಳಲ್ಲಿ ಏನು ಸಮಸ್ಯೆ ಇರಲ್ಲ. ಅವ್ರು ಏನ್ ಮಾಡ್ಬೇಕು, ಬರೀ ಏನ್ ಮಾಡ್ತಾರೆ, ಒಂದೇ ಸತಿ ಟೊಮೊಟೊ ಹಾಕ್ಬಿಡ್ತಾರೆ ಅಥವಾ ಒಂದೇ ಸತಿ ಮೆಣಸಿನ್ಕಾಯಿ ಹಾಕ್ಬಿಡ್ತಾರೆ. ಈ ರೀತಿ ಮಾಡೋ ಬದಲು ಒಂದ್ ಕಾಲ್ ಎಕರೆ ಒಂದ್ 10 ವೆರೈಟಿ ಬೆಳಿಬೇಕು. ಸಮಗ್ರವಾಗಿ ಪ್ಲಾನ್ ಮಾಡ್ಕೊಂಡು ಲೋಕಲ್ ಅಲ್ಲಿ ಯಾವ್ದು ನಮ್ಮ ಯೂನಿವರ್ಸಿಟಿ ಇದೆ ರೈತರದು, ಅಲ್ಲಿ ಹೋಗಿ ಕೇಳ್ಕೊಂಡು ಯಾವ ರೀತಿ ಪ್ಲಾನ್ ಮಾಡಿ ಮಾಡ್ಬೇಕು ಮೇಡಮ್. ಆ ರೀತಿ ಮಾಡಿದ್ರೆ ಲಾಸ್ ಆಗಲ್ಲ. ಮತ್ತು ಸಾವಯವ ಕೃಷಿ ಬಗ್ಗೆ ಈಗೀಗ ಅರಿವು ಬರ್ತಾ ಇದ್ರು ಕೂಡ ಇನ್ನೂ ಯೂರಿಯಾ ಅನ್ನೋರೇ ಇದ್ದಾರೆ. ಅವ್ರಿಗೆ ಏನ್ ಹೇಳೋದಕ್ ಬಯಸ್ತೀರಿ? ಇಲ್ಲ, ಈಗಿನ ರೈತರು ಒಂದು 10% ಆಲ್ರೆಡಿ ಬರ್ತಾ ಇದಾರೆ. ಈಗ ತಿಳುವಳಿಕೆ ಬರ್ತಾ ಇದೆ, ಇನ್ನ ಯಥೇಚ್ಛವಾಗಿ ಬರಬೇಕು ಮೇಡಮ್. ರೈಟ್. ಕಡೆದಾಗಿ ಕಾರ್ಯಕ್ರಮದ ಮೂಲಕ ರೈತ ಸಮೂಹಕ್ಕೆ ಮತ್ತು ಹೈನುಗಾರಿಕೆ ಮಾಡ್ತಿರೋರಿಗೆ ಏನ್ ಹೇಳೋದಕ್ ಬಯಸ್ತೀರಿ? ನಾನು ಪ್ರತಿಯೊಬ್ಬ ರೈತರಿಗೆ ಹೇಳೋದು ಏನಂದ್ರೆ, ಪ್ರತಿಯೊಬ್ರು ಒಂದು ದೇಶಿ ತಳಿ ಸಾಕಿ. ನಿಮ್ ಕೈಯಲ್ಲಿ ದೊಡ್ಡ ಹಸು ಸಾಕಾಗಲ್ಲ, ಒಂದು ಮಲ್ನಾಡ್ ಗಿಡ್ಡ ಸಾಕಿ. ಅದ್ರಲ್ಲಿ ಬರೋ ಸಗಣಿ ಮತ್ತೆ ಗೋಮೂತ್ರದಲ್ಲಿ ನಿಮ್ಮ ಹೊಲಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ. ನೀವು ಯೂರಿಯಾ DAP ಬಳಕೆ ಮಾಡೋ ಅವಶ್ಯಕತೆನೇ ಇರಲ್ಲ. ಅದ್ರಲ್ಲಿ ವ್ಯವಸಾಯ ಮಾಡಿದ್ರೆ ಎಲ್ಲಾರ್ಗು ಒಳ್ಳೇದು, ನಿಮ್ಮ ಮನೆಗಳಿಗೂ ಒಳ್ಳೇದು, ತಗೊಂಡೋಗಿ ಪಾಪ ಯಾರ್ಯಾರು ಸೇವಿಸ್ತಾರೋ ಅವ್ರಿಗೂ ಒಳ್ಳೇದಾಗತ್ತೆ. ಅದು ನನ್ನ ಉದ್ದೇಶ ಮೇಡಮ್. ಆದಾಯ ಬೇಕಾಗಿನೇ ಈ ಹಸುಗಳ ಸಾಕಣೆ ಮಾಡೋದರ್ಗೂ ಕೂಡ ನೀವು ಸಜೆಸ್ಟ್ ಮಾಡಿ? ಖಂಡಿತ ಮೇಡಮ್. ಯಾರಾದ್ರೂ ದೇಶಿ ತಳಿಗಳು ನಮ್ಗೆ ಏನಪ್ಪಾ ನೀವು 15 ಲೀಟರ್ ಹೇಳ್ಬಿಟ್ಟಿದ್ದೀರಾ, ಆ ತರ ಹಸುಗಳು ಎಲ್ಲಿ ಸಿಗತ್ತೆ ಏನು ಅನ್ನೋರು ಬೇಕಾದ್ರೆ ನಮ್ಮನ್ನ ಸಂಪರ್ಕ ಮಾಡ್ರೆ ನಾವು ತರಿಸ್ಕೊಡ್ತೀವಿ. ಅಥವಾ ಅವ್ರು ಬಂದು ಡೈರೆಕ್ಟ್ ನೋಡ್ಬೋದು, ನಮ್ ಗೋಶಾಲೆನಲ್ಲಿ ವಿಸಿಟ್ ಮಾಡಿ ಕರೆಯುತ್ತೆ ಇಲ್ಲೋ ಲೈವ್ ನೋಡಿ ತಗೊಂಡು ಹೋಗ್ಬೋದು. ಖಂಡಿತ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗೋವುಗಳ ರಕ್ಷಣೆಯನ್ನ ಯಾಕೆ ಮಾಡ್ತಾ ಇದ್ದೀರಿ, ಇದರಿಂದ ನಿಮ್ಗೆ ಎಷ್ಟು ಆತ್ಮತೃಪ್ತಿ ಇದೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ತೆ ಮೇಡಮ್, ನಿಮ್ಗೂ ಒಳ್ಳೆಯದಾಗಲಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೃಷ್ಣಮೂರ್ತಿಯವರು ಭಾಗಿಯಾಗಿದ್ರು. ನಾನು ಆಗಲೇ ಹೇಳಿದೆ ಅಪೂರ್ವ ವ್ಯಕ್ತಿತ್ವ ಅಂತ ಹೇಳಿ. ಅವರ ಮಾತುಗಳಲ್ಲೂ ಕೂಡ ಅದೇ ರೀತಿಯ ಮನೋಭಾವ. ಯಾಕಂದರೆ ಗೋವುಗಳ ರಕ್ಷಣೆ ಅನ್ನೋದು ನಮ್ಮ ಹೊಣೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಗೋವು ತಮ್ಮನ್ನು ತಾವು ಅಂದರೆ ಮನುಕುಲದ ರಕ್ಷಣೆಗಾಗಿ ನಿಂತಿದೆ ಅಂತ. ಒಂದು ಮಗು ಹಸುಗೂಸು ಅಂತ ಸಂದರ್ಭದಲ್ಲೂ ಕೂಡ ತಾಯಿ ಹಾಲು ಕುಡಿದ ನಂತರದ ಸಂದರ್ಭದಲ್ಲಿ ಜೀವನ ಪೂರ್ತಿ ಕುಡಿಯೋದು ಆ ಹಸುವಿನ ಹಾಲನ್ನು. ಹಾಗಾಗಿ ಇದರ ರಕ್ಷಣೆ ನನ್ನ ಹೊಣೆ ಅಂತ ಹೇಳ್ತಿದ್ದಾರೆ. ಬಹುದೊಡ್ಡ ಆಲೋಚನೆ ಇಟ್ಕೊಂಡಿದ್ದಾರೆ. ಒಂದು ಪಶು ವೈದ್ಯ ಕೇಂದ್ರವನ್ನು ಆರಂಭ ಮಾಡಬೇಕು ಅಂತ ಹೇಳಿ. ಆದಷ್ಟು ಬೇಗ ಆ ಕನಸು ಸಾಕಾರವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.